ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಕ್ವಶನ್ ಏನು ಕೊಟ್ಟಿರೋದು, ದ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎ ವೇರಿಯೇಟ್ ಎಕ್ಸ್ ಈಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಸೊ ಫಾಲೋಯಿಂಗ್ ಟೇಬಲ್ ಅಲ್ಲಿ ನಮಗೆ ಪ್ರೊಬ್ಯಾಬಿಲಿಟಿಗಳನ್ನ ಕೊಟ್ಟಿದ್ದಾರೆ. ಫಸ್ಟ್, for what value of k this represents the valid probability distribution, and also find the p of x greater than or equal to 5 and p is greater than 3 but it is less than or equal to 6. so ಇದೆಲ್ಲದನ್ನು ಕೂಡ ಕಂಡುಹಿಡಿಯಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಸರಿನಾ? ಎಸ್. ಸೊ ಫಸ್ಟ್ ಏನ್ ಕೇಳಿರೋದು, ಕೆ ವ್ಯಾಲ್ಯೂನ ಕಂಡುಹಿಡಿಯಪ್ಪ ಅಂತ ಕೇಳಿದ್ದಾರೆ. ಅದು ಕೂಡ ಯಾವ ರೀತಿ, ವಿಚ್ ರೆಪ್ರೆಸೆಂಟ್ಸ್ ದ ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಸೊಲ್ಯೂಷನ್ ಅನ್ನ ಬರೀತೀನಿ. ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಂದ್ರೆ ನಮಗೆ ಎರಡು ಮೇಜರ್ ಪಾಯಿಂಟ್ಸ್ಗಳಿರ್ತವೆ. ಏನು, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ನೋಡಿ, ಇಲ್ಲಿ ಪಿ ಆಫ್ ಎಕ್ಸ್ ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರಲ್ಲ, ಇವೆಲ್ಲವೂ ಕೂಡ ನಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರ್ಬೇಕು. ಇಲ್ಲಿ ನಮಗೆ ಕೆ ವ್ಯಾಲ್ಯೂನ ಕಂಡುಹಿಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನೆಗೆಟಿವ್ ಅಲ್ಲಿ ಇದೆಯೋ, ಪಾಸಿಟಿವ್ ಅಲ್ಲಿ ಇದೆಯೋ ಅಥವಾ 0 ಇದೆಯೋ ಅಂತ. ನೆಗೆಟಿವ್ ಅಲ್ಲಿ ಇರಬಾರ್ದಷ್ಟೇ. ನೋಡಿ, ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ನೆಗೆಟಿವ್ ಅಲ್ಲಿ ಇಲ್ಲದೆ ಇದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 1. ಸೊ ಸಮೇಷನ್ ಅಂತ ಅಂದ್ರೆ ಏನು, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪ್ರೊಬ್ಯಾಬಿಲಿಟಿಗಳ ವ್ಯಾಲ್ಯೂ ಆಡ್ ಮಾಡಿದಾಗ ಏನಾಗಬೇಕು, 1ಗೆ ಈಕ್ವಲ್ ಆಗಿರ್ಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ ಪ್ರೊಬ್ಯಾಬಿಲಿಟಿ ಯಾವತ್ತಿದ್ರು 0 ಇಂದ 1 ಒಳಗಡೆ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಾ ಇರೋದು, ಪ್ರೊಬ್ಯಾಬಿಲಿಟಿ ಆಫ್ ಈಚ್ ಎಲಿಮೆಂಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಸಮ್ ಮಾಡಿದಾಗ ಏನಾಗಿರ್ಬೇಕು, ಮಸ್ಟ್ ಬಿ ಈಕ್ವಲ್ ಟು 1. ಸೊ ಇವಾಗ ಇದು ಅಷ್ಟ್ರದ್ದು ಕೂಡ ಸಮ್ ಏನು ಅಂತ ಗೊತ್ತು, ಏನು 1. ಸೊ ಇವಾಗ ಇದು ಅಷ್ಟನ್ನು ಕೂಡ ಆಡ್ ಮಾಡ್ತಾ ಹೋಗೋಣ. ಫಸ್ಟ್ ಕೆ ಪ್ಲಸ್ 3k ಪ್ಲಸ್ 5k ಪ್ಲಸ್ 7k ಪ್ಲಸ್ 9k ಪ್ಲಸ್ 11k ಪ್ಲಸ್ 13k ವಿಲ್ ಬಿ ಈಕ್ವಲ್ ಟು 1. ನೋಡಿ, ಇಲ್ಲಿ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ ತರ. ಸೊ 1k ಪ್ಲಸ್ 3k ಅಂತಂದ್ರೆ 4k, 4k ಪ್ಲಸ್ 5k ಅಂತಂದ್ರೆ 9k, 9k ಪ್ಲಸ್ 7k ಅಂದ್ರೆ 16k, 16k ಪ್ಲಸ್ 9k ಅಂತಂದ್ರೆ ಎಷ್ಟಾಗುತ್ತೆ, 25k, 25k ಪ್ಲಸ್ 11k ಅಂತಂದ್ರೆ 36k, 36k ಪ್ಲಸ್ 13 ಅಂತಂದ್ರೆ ಎಷ್ಟಾಯ್ತು, 49k ಆಯ್ತು. ಸೊ 49k ವಿಲ್ ಬಿ ಈಕ್ವಲ್ ಟು 1. ಸೊ ಕೆ ವ್ಯಾಲ್ಯೂ ಬೇಕಾಗಿರೋದು, ಕೆ ವಿಲ್ ಬಿ ಈಕ್ವಲ್ ಟು 1/49. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1/49. ಸೊ 1/49, 3 ಇಂಟು 1/49, 5 ಇಂಟು 1/49 ಆ ತರ ಹೋದಾಗ ಇಲ್ಲೆಲ್ಲೂ ಕೂಡ ನನಗೆ ನೆಗೆಟಿವ್ ವ್ಯಾಲ್ಯೂ ಬರಲ್ಲ. ಆಲ್ ವ್ಯಾಲ್ಯೂಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಈ ಒಂದು ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಯಿತು. ಸೊ ಸಮೇಷನ್ ವಿಲ್ ಬಿ ಈಕ್ವಲ್ ಟು 1. ಸೊ ಎಲ್ಲದ್ರದ್ದು ಕೂಡ ನಾವು ಸಮೇಷನ್ 1 ಅಂತ ತಗೊಂಡು ನಾವೇನ್ ಮಾಡಿದೀವಿ, ಕೆ ವ್ಯಾಲ್ಯೂನ ಕಂಡು ಹಿಡ್ಕೊಂಡಿದೀವಿ. ಸೊ ಈಗ ಇವೆರಡು ಕಂಡೀಷನ್ ಕೂಡ ಪಾಸ್ ಆಗಿರೋದ್ರಿಂದ ಇದನ್ನ ಏನಂತ ಕರಿಬಹುದು, ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು. ಬೇಕಾದ್ರೆ ಇಲ್ಲೊಂದು ಸೆಂಟೆನ್ಸ್ ಅನ್ನ ಬರ್ಕೊಳ್ಳಿ, ದಿಸ್ ಈಸ್ ವ್ಯಾಲಿಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ, ಸರಿನಾ? ಎಸ್. ಸೊ ಈಗ ಕೆ ವ್ಯಾಲ್ಯೂನ ನಾನು ಆಲ್ರೆಡಿ ಕಂಡು ಹಿಡ್ದಾಗಿದೆ. ಅವ್ರು ಏನ್ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಸೊ ಅಷ್ಟು ಪ್ರೊಬ್ಯಾಬಿಲಿಟಿನ ಆಡ್ ಮಾಡಿ ಅಂತ. ಫಸ್ಟ್ ಈ ಒಂದು ಟೇಬಲ್ ಅನ್ನ ನಾವೇನ್ ಮಾಡಬೇಕು, ಮಾಡಿಫೈ ಮಾಡ್ಕೋಬೇಕು. ಸೊ ದೇರ್ ಫಾರ್ ದ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಬರ್ಕೊಂಡು, ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಬಟ್ ಕೆ ಜಾಗಕ್ಕೆ ಏನಂತ ಹಾಕ್ಬೇಕು, 1/49 ಅನ್ನ ಹಾಕ್ಬೇಕು. ಸೊ ಎಕ್ಸ್ ಐ, ನೆಕ್ಸ್ಟ್ ಇನ್ನೊಂದು ಏನಿರೋದು ಪಿ ಆಫ್ ಎಕ್ಸ್ ಐ, ಸರಿನಾ? ಪಿ ಆಫ್ ಎಕ್ಸ್ ಐ. ಸೊ ಫಸ್ಟ್ 0, ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5 ಬರ್ತದೆ, ನೆಕ್ಸ್ಟ್ 6 ಮತ್ತೆ 7, ಓನ್ಲಿ 6 ಅಷ್ಟೇ. ಸೊ 6. ಸೊ ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಈಗ ನೋಡಿ, ಇಲ್ಲಿ ಕೆ ಇರುವಂತ ಜಾಗಕ್ಕೆ 1/49 ಹಾಕ್ಬೇಕು. ಯಾಕೆ, ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1/49. ನೆಕ್ಸ್ಟ್ 3 ಇಂಟು ಕೆ ಅಂತಂದ್ರೆ 3 ಇಂಟು 1/49 ಏನಾಗುತ್ತೆ, 3/49 ಆಗುತ್ತೆ. ನೆಕ್ಸ್ಟ್ 5 ಇಂಟು 1/49 ಏನಾಗುತ್ತೆ, 5/49 ಆಗುತ್ತೆ. ನೆಕ್ಸ್ಟ್ 7 ಇಂಟು ಕೆ ಅಂತಂದ್ರೆ ಎಷ್ಟಾಯ್ತು, 7/49 ಆಯ್ತು. ನೆಕ್ಸ್ಟ್ 9 ಇಂಟು ಕೆ ಅಂತಂದ್ರೆ ಎಷ್ಟಾಯ್ತು, 9/49 ಆಯ್ತು. ನೆಕ್ಸ್ಟ್ 11 ಇಂಟು ಕೆ ಅಂತಂದ್ರೆ 11/49 ಆಗುತ್ತೆ. ನೆಕ್ಸ್ಟ್ 13 ಇಂಟು ಕೆ
ಸೊ 13 ಡಿವೈಡೆಡ್ ಬೈ 49 ಆಯ್ತು. ಗೊತ್ತಾಯ್ತಾ? ಸಿಂಪ್ಲಿಫೈ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. 7 1 7 7 49 ಆ ಥರ. ಸೊ ಮಾಮೂಲಿ ಬರೀತಾ ಹೋಗಿ ಟೇಬಲ್ಗೆ. ಈಗ ಅವ್ರೇನ್ ಕೇಳ್ತಾ ಇದ್ದಾರೆ, ಪ್ರೊಬಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂತ. ಸೊ ಇವಾಗ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂತ ಅಂದ್ರೆ ಪ್ರೊಬಬಿಲಿಟಿ ಆಫ್ 5 ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕೆ? ಈಕ್ವಲ್ ಟು ಅಂತ ಹೇಳಿರೋದು. 5 ಗ್ರೇಟರ್ ದೆನ್ ಅಂತ ಅಂದ್ರೆ ಪಿ ಆಫ್ 5 ಪ್ಲಸ್ ಪಿ ಆಫ್ 6 ಎರಡೇ. ನೋಡಿ ಇಲ್ಲಿ 5 ಇದೆ, ನೆಕ್ಸ್ಟ್ 6 ಲಾಸ್ಟ್ ಅಲ್ವಾ? ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂತ ಅಂದಾಗ 5 ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು, ಅದಕ್ಕಿಂತ ಜಾಸ್ತಿ ಇರೋದು ಯಾವುದು? 6. ಸೊ ಆ ಕಡೆ ನನಗೆ ಯಾವುದೇ ಎಲಿಮೆಂಟ್ ಇಲ್ಲ, ಸೊ ಸ್ಟಾಪ್ ದ ಪ್ರೊಸೆಸ್. ಪಿ ಆಫ್ 5 ಏನಿರೋದು? ಪ್ರೊಬಬಿಲಿಟಿ ಆಫ್ 5 ಈಸ್ 11/49 ಪ್ಲಸ್ ಪಿ ಆಫ್ 6 ಏನಿರೋದು ನನಗೆ 13/49. ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದ್ರೆ ನಾವು ಅದನ್ನ ಕಾಮನ್ ಡಿನಾಮಿನೇಟರ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡಬಹುದು. ಗೊತ್ತಾಯ್ತಾ? ಏನು? ಡಿನಾಮಿನೇಟರ್ ಸೇಮ್ ಇದ್ರೆ ಅದನ್ನ ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡಬಹುದು. 11 ಪ್ಲಸ್ 13 ಅಂತ ಅಂದ್ರೆ ಎಷ್ಟಾಯ್ತು? 24 ಆಯ್ತು. ಸೊ ಸಿಂಪ್ಲಿಫೈ ಮಾಡಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಇದೇ ರೀತಿ ಇಡ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ. ಸೊ 24 ಡಿವೈಡೆಡ್ ಬೈ 49 ವ್ಯಾಲ್ಯೂ ಎಷ್ಟಾಗುತ್ತೆ? 0.4897 0.4897 ಸರಿನಾ? ಇಷ್ಟು ಬರೀರಿ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಅವರು? ಪ್ರೊಬಬಿಲಿಟಿ ಆಫ್ ಎಕ್ಸ್ ವಿಚ್ ಈಸ್ ಗ್ರೇಟರ್ ದೆನ್ 3 ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಸೊ ಪ್ರೊಬಬಿಲಿಟಿ ಆಫ್ 3 ಲೆಸ್ ದೆನ್ ಆರ್ ಈಕ್ವಲ್ probability of 3 less than x less than or equal to 6 ಅಂತ ಕೇಳ್ತಾ ಇದ್ದಾರೆ. ಸೊ x is greater than 3 ಸರಿನಾ? ಇಲ್ಲಿ ಈಕ್ವಲ್ ಟು ಇಲ್ಲ, ಗ್ರೇಟರ್ ದೆನ್ 3 ಅಂತಂದ್ರೆ 4 ಇಂದ ಶುರು ಮಾಡಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತಂದ್ರೆ ಈಕ್ವಲ್ ಟು ಇರೋದ್ರಿಂದ 6 ಅನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ಸೊ 4 ಇಂದ 6 ಒಳಗಡೆ. ಸೊ ಪಿ ಆಫ್ 4 ಪ್ಲಸ್ ಪಿ ಆಫ್ 5 ಪ್ಲಸ್ ಪಿ ಆಫ್ 6. ಗೊತ್ತಾಯ್ತಾ? ಸೊ ಪಿ ಆಫ್ 4 ವ್ಯಾಲ್ಯೂ ಏನಿದೆ ನಮಗೆ? ಪಿ ಆಫ್ 4 ವ್ಯಾಲ್ಯೂ ಈಸ್ 9/49. ನೆಕ್ಸ್ಟ್ ಪಿ ಆಫ್ 5 ವ್ಯಾಲ್ಯೂ ಏನಿದೆ ನಮಗೆ? 11/49 ಪ್ಲಸ್ ಪಿ ಆಫ್ 6 ವ್ಯಾಲ್ಯೂ ಏನಿದೆ ನಮಗೆ? 13/49. ಸೊ ಈಗ ನೋಡಿ ಇಲ್ಲಿ ಈ ಮೂರರಲ್ಲೂ ಕೂಡ ಡಿನಾಮಿನೇಟರ್ ಕಾಮನ್ ಇದೆ. ಸೊ ಅದನ್ನ ಕಾಮನ್ ಆಗಿ ತಗೊಳ್ಳೋಣ. 49 ಅನ್ನ ನ್ಯೂಮರೇಟರ್ ಅನ್ನ ಆಡ್ ಮಾಡ್ರಿ, ವ್ಯಾಲ್ಯೂ ಏನಾಗುತ್ತೆ? 9 ಪ್ಲಸ್ 11 ಅಂತ ಅಂದ್ರೆ 20 ಪ್ಲಸ್ 13 ಅಂತ ಅಂದ್ರೆ 33 ಆಯ್ತು. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತಂದ್ರೆ 33 ಡಿವೈಡೆಡ್ ಬೈ 49 ವ್ಯಾಲ್ಯೂ ವಿಲ್ ಬಿ 0.6734 ಸರಿನಾ? ಇಷ್ಟನ್ನ ಮಾಡ್ಬೇಕು. ಅವ್ರೇನ್ ಕಂಡೀಷನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಬರಿತಾ ಹೋಗ್ತೀವಿ. ಸೊ ಈ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಒಂದೇ ತರದ ಕ್ವಶನ್ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದು 5 ರಿಂದ 6 ಟೈಪ್ಸ್ ಆಫ್ ಕ್ವಶನ್ ಅನ್ನ ಕೇಳ್ಬೋದು ಬರೀ ಡಿಸ್ಕ್ರೀಟ್ ಮೇಲೆನೆ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿರ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ನೀವು ನೋಡ್ತಾ ಹೋಗಿ. ಸೊ ಏನ್ ಮಾಡಿದ್ವಿ ಈ ಒಂದು ಪ್ರಾಬ್ಲಮ್ ಅಲ್ಲಿ? ಫಸ್ಟ್ ಕೆ ವ್ಯಾಲ್ಯೂನ ಕಂಡು ಹಿಡ್ಕೋಬೇಕು. ಸೊ ಅದಕ್ಕೆ ಈ ಎರಡು ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇಂದ ಕಂಡೀಷನ್. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ಪ್ರತಿ ಒಂದ್ರದ್ದು ಕೂಡ ಪ್ರೊಬಬಿಲಿಟಿ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಆಮೇಲೆ ಸಮೇಷನ್ ಅನ್ನ ಮಾಡಿದಾಗ ಅಂದ್ರೆ ಎಲ್ಲರದ್ರದ್ದು ಕೂಡ ಪ್ರೊಬಬಿಲಿಟಿನ ಆಡ್ ಮಾಡಿದ್ರೆ 1 ಈಕ್ವಲ್ ಆಗಿರ್ಬೇಕು. ಸೊ ಆ ಕಂಡೀಷನ್ ಅನ್ನ ಇಟ್ಕೊಂಡು ಕೆ ಅನ್ನ ಕಂಡಿಡಿದು ಎಲ್ಲೆಲ್ಲಿ ಕೆ ಇತ್ತು ಅಲ್ಲಿಗೆ ಕೆ ಜಾಗಕ್ಕೆ 1/49 ಅನ್ನ ಹಾಕ್ಬಿಟ್ಟು ಹೊಸದಾಗಿ ಟೇಬಲ್ ಅನ್ನ ಬರ್ಕೊಂಡು ಸೊ ಅದ್ರ ಪ್ರಕಾರ ಪ್ರೊಬಬಿಲಿಟಿಯನ್ನ ಕಂಡುಹಿಡಿದಿದ್ದೀವಿ. ಸೊ ಇಷ್ಟನ್ನ ಬರೀತಾ ಹೋಗಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಮಾಡ್ಯೂಲ್ದು ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗ್ಬೋದು. ಅದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.